ಗಲ 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 ತುರರಬು ಕರ ಗಲ ಗಲಗ. ಹಾಲೆಲೂಯ 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 ಹಾಲೆಲೂಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಲೆಲೂಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಯೇಸು ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತ ಜಯ ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಸೃಷ್ಟಿಕರ್ತ ನನ್ನ ಸ್ವೀಕರಿಸಿದ, ಸುರಿಸಲ್ಪಟ್ಟ ರಕ್ತದಿಂದ. ಪಾಪ ಮಾಡದ ಮಗನಾಗಿ ಪರಮಪಿತ ಪರಿಗಣಿಸಿದ. ಸೃಷ್ಟಿಕರ್ತ ಸ್ವೀಕರಿಸಿದ, ಸುರಿಸಲ್ಪಟ್ಟ ರಕ್ತದಿಂದ. ಪಾಪ ಮಾಡದ ಮಗನಂತೆ ಪರಮಪಿತ ಪರಿಗಣಿಸಿದ. ರಕ್ತ ಜಯ ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತ ಜಯ ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ಹೌದು, ಯೇಸುವಿನ ರಕ್ತದಲ್ಲಿ ನಮಗೆ ಜಯ ಉಂಟು. ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ನನ್ನ ಪರವಾಗಿ ದೇವರನ್ನು ಕೂಗುವ ಯೇಸು ರಕ್ತ. ಕೃಪಾಭರಿತ ಸಿಂಹಾಸನವನ್ನು ಧೈರ್ಯದಿ ಸಮೀಪಿಸುವ. ನನ್ನ ಪರವಾಗಿ ದೇವರನ್ನು ಕೂಗುವ ಯೇಸು ರಕ್ತ. ಕೃಪಾಭರಿತ ಸಿಂಹಾಸನವನ್ನು ಧೈರ್ಯದಿ ಸಮೀಪಿಸುವ. ರಕ್ತ ಜಯ ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಹೌದು ಡ್ಯಾಡಿ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ವಜ್ರ ಕವಚ ನನ್ನ ತಲೆ ಕವಚ, ಯೇಸುವಿನ ರಕ್ತವು. ಸೈತಾನನು ಬಳಿ ಬರಲಾರನು, ಕೇಡೇನು ಮಾಡಲಾರನು. ವಜ್ರ ಕವಚ
ನನ್ನ ತಲೆ ಕವಚ ಯೇಸುವಿನ ರಕ್ತವು ಸೈತಾನನು ಬಳಿ ಬರಲಾರನು ಕೇಡೇನು ಮಾಡಲಾರನು ರಕ್ತ ಜಯ ರಕ್ತ ಜಯ ಯೇಸು ಕ್ರಿಸ್ತನ ರಕ್ತ ಜಯ ರಕ್ತ ಜಯ ಅಪ್ಪ ನಿಮ್ಮ ರಕ್ತವನ್ನು ಕರ್ತನೆ ನಮಗಾಗಿ ಸುರಿಸಿದ್ರಿಯಪ್ಪ ರಕ್ತದಿಂದ ತೊಳೆಯಲ್ಪಟ್ಟೆ ಪರಿಶುದ್ಧ ಮಾಡಲ್ಪಟ್ಟೆ ರಕ್ತದಿಂದ ತೊಳೆಯಲ್ಪಟ್ಟೆ ಪರಿಶುದ್ಧ ಮಾಡಲ್ಪಟ್ಟೆ ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು ಸರ್ವವನ್ನು ಸೃಷ್ಟಿಸಿದ ನನಗಾಗಿ ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು ಸರ್ವವನ್ನು ಸೃಷ್ಟಿಸಿದ ನನಗಾಗಿ ಲೋಕದ ಸೃಷ್ಟಿಕರ್ತ ನನಗಾಗಿ ತನ್ನನ್ನೇ ತ್ಯಾಗವಾಗಿ ನೀಡಿದ ಲೋಕದ ಸೃಷ್ಟಿಕರ್ತ ನನಗಾಗಿ ತನ್ನನ್ನೇ ತ್ಯಾಗವಾಗಿ ನೀಡಿದ ಜಗತ್ತಿನ ಪಾಪದ ಹೊರೆ ಹೊರುತ್ತಾ ತನ್ನ ತಗ್ಗಿಸಿದರೆಗಿಳಿದ ಜಗತ್ತಿನ ಪಾಪದ ಹೊರೆ ಹೊರುತ್ತಾ ತನ್ನ ತಗ್ಗಿಸಿದರೆಗಿಳಿದ ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು ಸರ್ವವನ್ನು ಸೃಷ್ಟಿಸಿದ ನನಗಾಗಿ ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಅಕ್ಕರದಿ ರಕ್ತವ ಸುರಿಸಿದ ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ರಕ್ತವ ಸುರಿಸಿದ ಕ್ಷಮೆಯನ್ನು ಹೊಂದಿದ ನನಗಾಗಿ ತ್ಯಾಗಮೂರ್ತಿ ಯೇಸು ಕರ್ತನೇ ಕ್ಷಮೆಯನ್ನು ಹೊಂದಿದ ನನಗಾಗಿ ತ್ಯಾಗಮೂರ್ತಿ ಯೇಸು ಕರ್ತನೇ ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು ಸರ್ವವನ್ನು ಸೃಷ್ಟಿಸಿದ ನನಗಾಗಿ ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು ಸರ್ವವನ್ನು ಸೃಷ್ಟಿಸಿದ ನನಗಾಗಿ ಪರಲೋಕ ರಾಜ್ಯದಲ್ಲಿ ನನಗಾಗಿ ಸರ್ವವ ಸಿದ್ಧ ಮಾಡಿದ ಪರಲೋಕ ರಾಜ್ಯದಲ್ಲಿ ನನಗಾಗಿ ಸರ್ವವ ಸಿದ್ಧ ಮಾಡಿದ ದೂತರ ಒಡಗೂಡಿ ಜೀವಿಸಲು ಕೃಪೆ ಬಾಗಿಲನ್ನು ತೆರೆದ ದೂತರ ಒಡಗೂಡಿ ಜೀವಿಸಲು ಕೃಪೆ ಬಾಗಿಲನ್ನು ತೆರೆದ ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು ಸರ್ವವನ್ನು ಸೃಷ್ಟಿಸಿದ ನನಗಾಗಿ 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 ಸರ್ವವನ್ನು ಸೃಷ್ಟಿಸಿದ ನನಗಾಗಿ ಹೌದು ಕರ್ತನೆ ಎಲ್ಲವನ್ನು ಜಯಿಸಿದ್ದೀನಿ ನನಗಾಗಿ ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಬಲಿಯಾಗಿ ಮರಣವನ್ನು ಜಯಿಸಿ ಬಂದೆ ಸ್ವಾಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಮುಂಜಾನೆ ವೇಳೆಯಲ್ಲಿ ಕರ್ತನು ನಮಗಾಗಿ ಮಾಡಿದ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ಆತನಿಗೆ ಥ್ಯಾಂಕ್ಸ್ ಹೇಳುವ ವಂದನೆಪ್ಪ ವಂದನೆಪ್ಪ ವಂದನೆ ವಂದನೆ ನಾವು ಬದುಕಿರಬೇಕಂತ ಹೇಳಿ ನಿಮ್ಮ ಜೀವನ್ನೇ ಕೊಟ್ರಿ ಅಪ್ಪ ನಾವು ಚೆನ್ನಾಗಿರಬೇಕು ಅಂತ ಹೇಳಿ ನಮ್ಮ ಕಷ್ಟಗಳನ್ನೆಲ್ಲ ನೀವು ಹೊತ್ಕೊಂಡ್ರಿ ಸ್ವಾಮಿ ನಮ್ಮ ಮೇಲೆ ಬಂದ ಶಾಪವನ್ನೆಲ್ಲ ನೀವು ಹೊತ್ಕೊಂಡ್ರಿ ಅಪ್ಪ ನಮ್ಮ ಮೇಲಿದ್ದಂಥ ಅಪರಾಧ ಶಿಕ್ಷೆಯನ್ನೆಲ್ಲ ನೀವು ಹೊತ್ಕೊಂಡ್ರಿ ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿದ್ದೀರಿ ಎಲ್ಲ ಬಂಧನದಿಂದ ಸೈತಾನನ ಬಂಧನದಿಂದ ಲೋಕದ ಮಲಿನತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದೀರಿ ನಿಮಗೆ ವಂದನೆ ವಂದನೆ ಡ್ಯಾಡಿ ವಂದನೆ ಡ್ಯಾಡಿ ವಂದನೆ ಡ್ಯಾಡಿ ವಂದನೆ ಡ್ಯಾಡಿ ಹಾಲೆಲೂಯ 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 ವಂದನೆ ವಂದನೆ ಹಾಲೆಲೂಯ ಎಫ್ ಮೈನರ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್
ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನನ್ನ ಮಾರ್ಗ ಎಲ್ಲವನ್ನೂ ನಿನಗೆ ವಹಿಸಿರುವೆ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನ ಮಾರ್ಗ ಎಲ್ಲವನ್ನೂ ನಿನಗೆ ವಹಿಸಿರುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ. ಹೌದು ಡ್ಯಾಡಿ, ನೀನೇ ಸಾಗಿಸುವೆ, ನೆಲ್ಲವ ಮಾಡಿ ಮುಗಿಸುವೆ. ಡ್ಯಾಡಿ, ನನ್ನ ಅಗತ್ಯವೆಲ್ಲ ನೀ ತಾನೇ. ಹಾಗೆ ಕರೆಗಳನ್ನು ಚಾಚಿ ಹೇಳೋಣ, ಜೀವವುಳ್ಳ ದಿನವೆಲ್ಲ ಏಸಪ್ಪ, ನನ್ನ ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ ಅಂತರ್ಯಾರುಷ ನೀನೇ ಅಯ್ಯ. ಹೌದು ಡ್ಯಾಡಿ, ನನಗೆ ಎಲ್ಲವೂ ನೀನೇ ಅಯ್ಯ. ಏಸಪ್ಪ, ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನ್ನ ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ ಡ್ಯಾಡಿ, ನನ್ನ ಅಗತ್ಯವೆಲ್ಲ ನೀ ತಾನೇ, ನೀನೇ. ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸಿದೆ. ಹೌದಪ್ಪ, ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸಿದೆ. ನಾನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ. ಏಸಪ್ಪ, ನಾನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ. ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ ಏಸಪ್ಪ, ನನ್ನ ನೀ ತಾನೇ, ನೀನೇ. ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀ ತಾನೇ ಏಸಪ್ಪ. ಜೀವವುಳ್ಳ ದಿನವೆಲ್ಲ ನಿನ್ ಪಾದದಿ ಇಳಿಸಿರುವೆ, ನನ್ನ ಭಾರ ಚಿಂತೆಗಳ ನಿನ್ ಪಾದದಿ ಇಳಿಸಿರುವೆ, ನನ್ನ ಭಾರ ಚಿಂತೆಗಳ. ತತ್ತರ ನನಗೆ ಇಲ್ಲ, ನನ್ನ ಹೊತ್ತು ನಡೆಸುವವನೇ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ. ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ ಹೌದಪ್ಪ, ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ಹೌದಪ್ಪ, ನನ್ನ ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ, ಜೀವವುಳ್ಳ ದಿನವೆಲ್ಲ. ಹಲ್ಲೆಲೂಯಾ. ನನ್ನ ಅಗತ್ಯ ನೀನೇ, ನನ್ನ ನೀಡೆಲ್ಲ ನೀನೇ ಅಪ್ಪ, ನನಗೆ ಬೇಕಾಗಿರೋದೆಲ್ಲ ನೀನೇ.
ಏಸಪ್ಪ. ಹಾಲೆಲೂಯಾ, ಥ್ಯಾಂಕ್ ಯು. ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ನನ್ನ ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನೀನೇ ಅಯ್ಯ. ವಂದನೆ ವಂದನೆ ಡ್ಯಾಡಿ, ನಿಮಗೆ ವಂದನೆ 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 ಡ್ಯಾಡಿ, ನಿಮಗೆ ವಂದನೆ. ಹಾಲೆಲೂಯಾ, ಥ್ಯಾಂಕ್ ಯು. ನನ್ನ ಮಾರ್ಗ ಎಲ್ಲವನ್ನೂ ನೀನಗೆ ವಹಿಸಿರುವೆ. ನಿಮಗೆ ಒಪ್ಪಿಸ್ಬಿಟ್ಟಿದ್ದೀನಪ್ಪ. ನನ್ನ ಮಾರ್ಗ ಎಲ್ಲವನ್ನೂ ನಿಮಗೆ ವಹಿಸಿರುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ. ಹೌದಪ್ಪ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ನೀನೇ ಸಾಗಿಸುವೆ. ನನ್ನ ಜೀವನವನ್ನು ನೀ ಎಲ್ಲವ ಮಾಡಿ ಮುಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ. ಹೌದು ಡ್ಯಾಡಿ, ಹೌದಪ್ಪ, ನೀನೆಲ್ಲವನ್ನ ಮಾಡಿ ಮುಗಿಸಿದ ಆತನು. ಎಲ್ಲ ತೀರಿತು ಅಂತ ನೀವು ಹೇಳಿದ್ರಲ್ಲ, ಎಲ್ಲವನ್ನ ಮಾಡಿ ಮುಗಿಸಿದ್ದೀನಿ. ನಾವು ಮಾಡಬೇಕಾದ ಏನೂ ಇಲ್ಲ, ಜಸ್ಟ್ ನಂಬಿ ನಿನ್ನಿಂದ ಹೊಂದ್ಕೋಬೇಕು. ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನಿಂದ ಹೊಂದಿಕೊಳ್ಳಬೇಕಷ್ಟೇ. ಹೊಂದಿಕೊಳ್ಳುವ ಕೃಪೆ ಕರ್ತನ ನಮ್ಮೆಲ್ಲರಿಗೂ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಆರೋಗ್ಯವನ್ನು, ಆರ್ಥಿಕ ಅಭಿವೃದ್ಧಿಯನ್ನು, ಕುಟುಂಬ ಸಮಾಧಾನವನ್ನು, ಏಳಿಗೆಯನ್ನು, ಹಲ್ಲೆಲೂಯಾ, ನಿನ್ನೊಂದಿಗಿನ ಬಾಂಧವ್ಯವನ್ನು ಕರ್ತನೆ ಪ್ರತಿಯೊಬ್ಬರು ಅಪರಿಮಿತವಾಗಿ ಅಳತೆ ಮೀರಿ ಹೊಂದಿಕೊಳ್ಳಪ್ಪ. ಥ್ಯಾಂಕ್ ಯು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ದೇವರ ವಾಕ್ಯದಿಂದ ಕೆಲವೊಂದು ವಚನಗಳನ್ನು ನೋಡೋಣ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 5ನೇ ವಚನ. ಮತ್ತಾಯ 28:5. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ನೀವು ಹುಡುಕುತ್ತಾ ಇದ್ದೀರಿ ಎಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ, ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕುತ್ತೀರಿ ಎಂದು ಬಲ್ಲೆನು, ಆದರೆ ಆತನು ಅಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಹಲ್ಲೆಲೂಯಾ. ಯೇಸುವಿನ ಪುನರುತ್ಥಾನವನ್ನು ಆ ದೂತನು ಅಲ್ಲಿ ಬಂದಿದ್ದಂತಹ ಯೇಸುವಿನ ಮೃತ ದೇಹವನ್ನು ಹುಡುಕುತ್ತಾ ಬಂದಂಥ ಸ್ತ್ರೀಗೆ ಅಲ್ಲಿ ತಿಳಿಸುವುದನ್ನು ನಾವು ಕಾಣ್ತೇವೆ.
ಯೇಸು ಮರಣವನ್ನು ಜಯಿಸಿದ್ದಾನೆ, ಜೀವಂತವಾಗಿ ಎದ್ದು ಬಂದಿದ್ದಾನೆ ಎಂಬಂತಹ ಸುದ್ದಿ ಅವರಿಗೆ ತಲುಪ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಯೇಸು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಮರಣವನ್ನು ಗೆದ್ದು ಬಂದಿದ್ದು ನಿಜ. ಹಲ್ಲೆಲೂಯ. ಇಡೀ ಚರಿತ್ರೆಯಲ್ಲಿ ಎಲ್ಲೂ ನಡೆಯದಂತಹ ಒಂದು ಸಂಭವ ಏನಂತ ಹೇಳಿದ್ರೆ ಅದು ಮರಣದ ಮೇಲೆ ಜಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಮರಣವನ್ನು ಜಯಿಸಿ ಮರಣದಿಂದ ಮೇಲೆದ್ದು ಸತ್ತವರೊಳಗಿಂದ ಎದ್ದು ಜೀವಂತನಾಗಿ ಬಂದಿದ್ದಾನೆ. ಹಲ್ಲೆಲೂಯ. ಆ ಯೇಸು ಇವತ್ತಿಗೂ ಜೀವಿಸುವವನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಪ್ರಕಟಣೆ ಪುಸ್ತಕದಲ್ಲಿ 1ನೇ ಅಧ್ಯಾಯ 18ನೇ ವಚನ. ಪ್ರಕಟಣೆ 1:18. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಹಲ್ಲೆಲೂಯ. ಯೇಸು ನಮಗೋಸ್ಕರ ಮರಣ ಹೊಂದಿದ್ದು ನಿಜ, ಶಿಲುಬೆಯ ಕಂಬವನ್ನೇರಿದ್ದು ನಿಜ. ಆದರೆ ಮರಣದೊಂದಿಗೆ ಆತನ ಜೀವನ ಅಂತ್ಯ ಆಗಲಿಲ್ಲ. ಯೇಸು ಮರಣವನ್ನು ಜಯಿಸಿ ಬಂದಿದ್ದಾನೆ. ಹಲ್ಲೆಲೂಯ. ಯೇಸು ಮರಣವನ್ನು ಜಯಿಸಿ ಬಂದದ್ದು ಮಾತ್ರ ಅಲ್ಲ, ಇವತ್ತು ನಮ್ಮ ಮಧ್ಯದಲ್ಲಿ ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾವು ಹಂತ ಹಂತವಾಗಿ ನಾವು ಧ್ಯಾನ ಮಾಡುತ್ತಾ ದೇವರಿಗೆ ಥ್ಯಾಂಕ್ಸ್ ಹೇಳುವ. ಮೊದಲನೇದಾಗಿ ಯೇಸುವಿನ ಪುನರುತ್ಥಾನ ಅನ್ನುವುದು ಬಹಳ ವಿಶೇಷವಾದಂತಹ ಎನರ್ಜಿ ಬೂಸ್ಟರ್ ಆಗಿ ಶಿಷ್ಯರ ಜೀವಿತದಲ್ಲಿ ನವ ಚೈತನ್ಯ ತುಂಬುವಂಥದ್ದಾಗಿತ್ತು. ಒಂದು ವೇಳೆ ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಬರಲಿಲ್ಲ ಅನ್ನೋದು ಆಗಿದ್ದಿದ್ದರೆ ನಾವು ಪ್ರಸಂಗ ಮಾಡುವುದು ವ್ಯರ್ಥ ಅಂತ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಹೇಳ್ತಾನೆ. ಯೇಸು ಸ್ವಾಮಿ ಏನಾದರೂ ಮರಣವನ್ನು ಜಯಿಸಿ ಬಂದಿಲ್ಲ ಅಂತ ಹೇಳಿದರೆ ನಮಗೆ ರಕ್ಷಣೆಯಲ್ಲಿ, ನಮಗೆ ಬಿಡುಗಡೆಯಲ್ಲಿ ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಬಂದಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನೀವು ಕೆಳಗಡೆ ಹೋದರೆ ಶಿಷ್ಯರಿಗೆ ತಿಳಿಸುವುದಕ್ಕೆ ಆ ಸ್ತ್ರೀಯರು ಸಂತೋಷದಿಂದ ಬೇಗ ಓಡಿ ಹೋಗ್ತಾ ಇದ್ದಾರೆ. 9ನೇ ವಚನ. ಮತ್ತಾಯ 28:9. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಇಲ್ಲಿ ಒಟ್ಲಿ ಯೇಸು ಸ್ವಾಮಿ ಬಂದಿದ್ದಾರೆ. ಅವರು ಬಹಳ ಸಂತೋಷದಿಂದ ಓಡ್ತಾ ಇದ್ದಾರೆ ಶಿಷ್ಯರಿಗೆ ತಿಳಿಸ್ಬೇಕು ಅಂತ ಹೇಳಿ. ಯೇಸುವೇ ಅವರಿಗೆ ಕಾಣಿಸಿಕೊಂಡು ನಿಮಗೆ ಶುಭವಾಗಲಿ ಎಂದು ಹೇಳಿದನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಯೇಸು ಮರಣವನ್ನು ಜಯಿಸಿದ ಯೇಸು ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುವುದನ್ನು ನಾವು ಕಾಣ್ತೇವೆ. ಇದೇ ರೀತಿ 4 ಸುವಾರ್ತೆಗಳಲ್ಲೂ ಸಹ ಯೇಸುವಿನ ಪುನರುತ್ಥಾನ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಸಮಾಧಿಯ ಬಳಿಗೆ ಬಂದ ಶಿಷ್ಯರಿಗೆ ಬೆರಗಾಗಬೇಡ್ರಿ. 16ನೇ ಅಧ್ಯಾಯ 6ನೇ ವಚನ. ಮಾರ್ಕ 16:6. ಅವನು ಅವರಿಗೆ ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ. ಆತನನ್ನು ಇಟ್ಟಿದ್ದ ಸ್ಥಳವು ಇದೆ, ನೋಡಿರಿ. ಆದರೆ ನೀವು ಹೋಗಿ ಆತನ ಶಿಷ್ಯರಿಗೆ ತಿಳಿಸ್ರಿ ಅಂತ ಹೇಳ್ತಾರೆ. ಅಂದರೆ ಯೇಸು ಸ್ವಾಮಿಯ ಸತ್ತವರಲ್ಲಿ ಇಲ್ಲ, ಸಮಾಧಿಯೊಳಗೆ ಇಲ್ಲ, ಆ ಗವಿಯೊಳಗೆ ಇಲ್ಲ. ಆತನು ಎದ್ದಿದ್ದಾನೆ, ಆತನು ಮರಣವನ್ನು ಜಯಿಸಿ ಬಂದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ವಚನಕ್ಕೆ ಬನ್ನಿ. ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಯೇಸು ಎಲ್ಲರಿಗೂ ಮೊದಲು ಕಾಣಿಸಿಕೊಂಡಿದ್ದೇ ಮಗ್ದಲದ ಮರಿಯಳಿಗೆ. ಹಲ್ಲೆಲೂಯ. ಆಮೇಲೆ ನೋಡಿ, ಮಿಕ್ಕಿದವರು ಎಲ್ಲರಿಗೂ ಕಾಣಿಸಿಕೊಳ್ತಾ ಇದ್ದಾನೆ. ನಾವು ಇನ್ನು ಮುಂದುವರಿಸಿ ಹಾಗೆ ಓದ್ತೇವೆ. ಲೂಕನ ಸುವಾರ್ತೆಗೆ ಬನ್ನಿ. ಇಪ್ಪತ್ನಾಲ್ಕನೇ ಅಧ್ಯಾಯ 24ನೇ ಅಧ್ಯಾಯ. ಆ ಪುನರುತ್ಥಾನದ ಸಂದೇಶವನ್ನು ಹೊಂದಿದವರು ಯಾರ್ಯಾರು ಅಂತ ಹೇಳಿ 10ನೇ ವಚನ ಹೇಳ್ತಾ ಇದೆ ನೋಡಿ.
ಆ ಸ್ತ್ರೀಯರು ಯಾರಂದರೆ ಹಾ. ಲೂಕ 24:10. ಆ ಸ್ತ್ರೀಯರು ಯಾರಂದರೆ ಮಗ್ದಲದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು ಇವರೇ. ಇವರ ಜೊತೆಯಲ್ಲಿದ್ದ ಬೇರೆ ಸ್ತ್ರೀಯರೂ ಸಹ ಅಪೋಸ್ತಲರಿಗೆ ಆ ಸಂಗತಿಗಳನ್ನು ಹೇಳಿದರು. ಯಾವ ಸಂಗತಿ? ಪುನರುತ್ಥಾನದ ಸಂಗತಿ. ಹಲ್ಲೆಲೂಯ. ಹಲ್ಲೆಲೂಯ. ಅದೇ ಅಧ್ಯಾಯದಲ್ಲಿ ಎಮ್ಮಾಹುಗೆ ಹೋಗ್ತಿದ್ದಂಥ ಇಬ್ಬರಿಗೆ ಯೇಸು ಸ್ವಾಮಿ ಕಾಣಿಸ್ಕೊಳ್ತಾರೆ. ಪ್ರಾರಂಭದಲ್ಲಿ ಗುರುತು ಹಿಡಿಲಿಲ್ಲ, ಆಮೇಲೆ ಗುರುತು ಹಿಡಿದ್ರು. 35ನೇ ವಚನದಲ್ಲಿ ಇದನ್ನು ಕಂಡು ನಾವು ದಾರಿಯಲ್ಲಿ ನಡೆದ ಸಂಗತಿಗಳನ್ನು ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರುತು ಹಿಡಿದೆವು ಎಂಬುದನ್ನು ವಿವರಿಸಿದರು. ಬೇರೆ ಶಿಷ್ಯರ ಹತ್ರನೂ ಹೋಗಿ ನಾವು ಯೇಸು ಸ್ವಾಮಿಯನ್ನು ಕಂಡೆವು. ಈ 34ನೇ ವಚನದಲ್ಲಿ ಹೇಳ್ತಾರೆ, ಸ್ವಾಮಿ ಎದ್ದದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರುತು ಹಿಡಿದೆವೆಂಬುದನ್ನು ವಿವರಿಸಿದರು. ಹಲ್ಲೆಲೂಯ. ತಮಗೆ ಕಾಣಿಸಿಕೊಂಡದನ್ನು, ಸಿಮೋನ್ ಪೇತ್ರನಿಗೆ ಕಾಣಿಸಿಕೊಂಡದನ್ನು ಎಲ್ಲವನ್ನ ವಿವರವಾಗಿ ಒಬ್ರಿಗೊಬ್ಬರು ಹಂಚಿಕೊಳ್ತಾರೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. 20ನೇ ಯೋಹಾನ 20ನೇ ಅಧ್ಯಾಯದಲ್ಲಿ 16ನೇ ವಚನ. ಅಳ್ತಾ ಇದ್ದಾಳೆ, ತೋಟದಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾಳೆ. ಯೇಸು ಸ್ವಾಮಿ ಅಲ್ಲಿ ಅವಳ ಎದುರಿಗೆ ಬರ್ತಾರೆ. ಆಗ ಅಮ್ಮ ಯಾಕೆ ಅಳ್ತಿ ಅಂತ ಕೇಳ್ತಾರೆ. ಆಕೆ ತೋಟಗಾರನಂತ ನೆನೆಸ್ಕೊಂಡು, ನನ್ನ ಪ್ರಭುವಿನ ಶರೀರವನ್ನು ಯಾರೋ ತೊಗೊಂಡೋಗ್ಬಿಟ್ಟಿದ್ದಾರೆ, ನೀವೇನಾದರೂ ತೊಗೊಂಡೋಗಿದ್ರೆ ಕೊಡಿ, ನಾನು ತೊಗೊಂಡೋಗ್ತೀನಿ ಅಂತ ಹೇಳ್ತಾಳೆ. ಆಗ ಯೇಸು ಸ್ವಾಮಿ 16ನೇ ವಚನದಲ್ಲಿ ಹೇಳ್ತಾರೆ, ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೇ. ಹಲ್ಲೆಲೂಯ. ಯೇಸು ಸ್ವಾಮಿನ ಪತ್ತೆ ಹಚ್ಚಿಬಿಟ್ಲು. ಅಲ್ಲಿವರೆಗೆ ತೋಟಗಾರನು ಅಂತ ನೆನೆಸಿದ್ಲು. ಮರಿಯಳೇ ಅಂತ ಕರೆದಾಗ ರಬ್ಬೂನಿ ಅಂತ ಹೇಳಿ ಪ್ರತ್ಯುತ್ತರವಾಗಿ ಆತನಿಗೆ ನಮಸ್ಕರಿಸಲು ಮುಂದಾಗ್ತಾಳೆ. ಹಲ್ಲೆಲೂಯ. ಒಂದು ಮಾತ್ರ ಸತ್ಯ, ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಬಂದಿರುವುದು 100% ನಿಜ. ಹಲ್ಲೆಲೂಯ. ಅದಕ್ಕೆ ಅಪೊಸ್ತಲರ ಕೃತ್ಯಗಳಲ್ಲಿ 4ನೇ ಅಧ್ಯಾಯ 33ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯ 4:33. ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ, ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನು ಎಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹು ಬಲವಾಗಿ ಸಾಕ್ಷಿ ಹೇಳ್ತಾ ಇದ್ರಂತೆ. ವೆರಿ ಸ್ಟ್ರಾಂಗ್ ವಿಟ್ನೆಸ್ ಕೊಡ್ತಾ ಇದ್ರು. ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಬಂದಿದ್ದಾರೆ. ಹಲ್ಲೆಲೂಯ. ಪುನರುತ್ಥಾನ ಆಗಿದ್ದಾನೆ, ಮರಣದ ಮೇಲೆ ಜಯಗಳಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅವರ ಸಾಕ್ಷಿಗಳಲ್ಲೆಲ್ಲ ಪ್ರಾರಂಭದಿಂದ ಪೇತ್ರನ ಮೊದಲನೇ ಪ್ರಸಂಗದಲ್ಲೇ ಅದನ್ನು ಉಲ್ಲೇಖ ಮಾಡ್ತಾನೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 32ನೇ ವಚನ. ಅಪೊಸ್ತಲರ ಕೃತ್ಯ 2:32. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಈ ಯೇಸುವನ್ನೇ ನೀವು ಕೊಂದರಿ, ಆದರೆ ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳು. ಐ ವಿಟ್ನೆಸ್. ನಾವು ಕಣ್ಣಾರೆ ನೋಡಿದ್ದೀವಿ. ಯೇಸು ಮರಣವನ್ನು ಜಯಿಸಿ ಬಂದಿದ್ದಾನೆ. ಪುನರುತ್ಥಾನ ಆದ ಯೇಸುವನ್ನು ನಾವು ನೋಡಿದ್ದೀವಿ. ನಾವು ಸಾಕ್ಷಿಗಳು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಬಾಗಿಲು ಮುಚ್ಚಿದಾಗ ಯೇಸು ಸ್ವಾಮಿ ಮಧ್ಯದಲ್ಲಿ ಅವರಿಗೆ ಕಾಣಿಸಿಕೊಂಡು ನಿಮಗೆ ಸಮಾಧಾನ ಅಂತ ಹೇಳಿದರು. ಪ್ರಾರಂಭದಲ್ಲಿ ತೋಮನ್ ನಂಬಲಿಲ್ಲ. ಮತ್ತೆ ಯೇಸು ಸ್ವಾಮಿ ಕಾಣಿಸಿಕೊಂಡು, ಬಾ, ನನ್ನ ಮುಟ್ಟಿ ನೋಡು, ನನ್ನ ಗಾಯಗಳನ್ನು ನೋಡು, ನನ್ನ ಪಕ್ಕೆಯಲ್ಲಿ ನಿನ್ನ ಬೆರಳನ್ನು ಹಾಕು. ನಂಬದವನಾಗಿರಬೇಡ, ನಂಬುವವನಾಗಿರೋ. ಹಲ್ಲೆಲೂಯ. ನಾನು ಮರಣವನ್ನು ಜಯಿಸಿ ಬಂದಿದ್ದೇನೆ ಅಂತ ಹೇಳಿ ಯೇಸು ಸ್ವಾಮಿ ಶಿಷ್ಯರಿಗೆ ಕಾಣಿಸ್ಕೊಂಡ್ರು. ಅಪೊಸ್ತಲರ ಕೃತ್ಯ ಹೇಳ್ತದೆ, ಸುಮಾರು 40 ದಿವಸಗಳು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, ಅಪೊಸ್ತಲರಿಗೆ ಕಾಣಿಸಿಕೊಂಡು ಸುಮಾರು 500 ಜನಕ್ಕೆ ಹೆಚ್ಚು ಜನರಿಗೆ ಯೇಸು ಸ್ವಾಮಿ ಕಾಣಿಸಿಕೊಂಡಿದ್ದಾರೆ. ವೈಯಕ್ತಿಕವಾಗಿ, ತಂಡವಾಗಿ ಕಾಣಿಸಿಕೊಂಡಿದ್ದಾರೆ. ಹಲ್ಲೆಲೂಯ. ಗಲಿಲಾಯ ಸಮುದ್ರದ ಬದಿಯಲ್ಲಿ ಮೀನು ಹಿಡಿತಾ ಇದ್ದಂಥ ಶಿಷ್ಯರನ್ನು ಕಂಡು ಅವ್ರ ಜೊತೆಯಲ್ಲಿ ಸುಟ್ಟ ಮೀನನ್ನು ತಗೊಂಡು ತಿಂದಿದ್ದಾರೆ. ಯೇಸು ಸ್ವಾಮಿ ಜೀವಂತವಾಗಿ ಎದ್ದು ಬಂದರು ಅನ್ನೋದಕ್ಕೆ ಅವರು ವೆರಿ ಸ್ಟ್ರಾಂಗ್ ವಿಟ್ನೆಸ್ ಕೊಡ್ತಾಯಿದ್ರು. ಇದಕ್ಕೆ ನಾವು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ 3ನೇ ಅಧ್ಯಾಯ 14-15 ವಚನಗಳನ್ನು ಓದಿ. ಅಪೊಸ್ತಲರ ಕೃತ್ಯಗಳು 3:14-15.
ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದಿರಿ. ನೀವು ಜೀವನಾಯಕನನ್ನೇ ಕೊಲ್ಲಿಸಿದಿರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಹಲ್ಲೆಲೂಯಾ. ಪುನರುತ್ಥಾನಕ್ಕೆ ಬಹಳ ವೆರಿ ಸ್ಟ್ರಾಂಗ್ ವಿಟ್ನೆಸ್ ಕೊಡ್ತಾ ಇದ್ರು. ಐ ವಿಟ್ನೆಸ್, ಕಣ್ಣಾರೆ ಕಂಡಿದ್ದೇವೆ, ನಾವು ಅದಕ್ಕೆ ಸಾಕ್ಷಿಗಳು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋದಿ ಹಾಗೆ 5ನೇ ಅಧ್ಯಾಯದಲ್ಲಿ 30ನೇ ವಚನ. ಅಪೊಸ್ತಲರ ಕೃತ್ಯ 5:30. ನೀವು ಮರದ ಕಂಬಕ್ಕೆ ತೂಗ ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕೊಲ್ಲಿಸಿದ್ರಿ, ನೀವು ಮರದ ಕಂಬಕ್ಕೆ ತೂಗು ಹಾಕಿದ್ರಿ, ಆದರೆ ನಮ್ಮ ಪಿತೃಗಳ ದೇವರು ಎಬ್ಬಿಸಿದ್ದಾನೆ. ಹಲ್ಲೆಲೂಯಾ. ಯೇಸು ಎದ್ದು ಬಂದಿದ್ದಾನೆ. ಈ ಪುನರುತ್ಥಾನ ಅನ್ನೋದು ಅವರ ಆದಿಸಭೆಯಲ್ಲಿ ದೇವ ಜನರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಸ್ಥಾನವನ್ನು ಹಿಡಿದಿತ್ತು. ಯಾಕಂದರೆ ಯೇಸು ಸ್ವಾಮಿ ಏನಾದರೂ ಪುನರುತ್ಥಾನ ಆಗದೆ ಇದ್ದಿದ್ದರೆ ನಮ್ಮ ನಂಬಿಕೆಗೆ ಆಧಾರನೇ ಸಿಗ್ತಿರಲಿಲ್ಲ, ನಮ್ಮ ಭವಿಷ್ಯಕ್ಕೆ ದಾರಿನೇ ಗೊತ್ತಾಗ್ತಿರಲಿಲ್ಲ. ಯೇಸು ಮರಣವನ್ನು ಜಯಿಸಿದ್ದಾರೆ. ಹಲ್ಲೆಲೂಯಾ. ಯೇಸು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಕೂಡ ನಂಬುವ ಯೇಸು ಮರಣವನ್ನು ಜಯಿಸಿದ ದೇವರು. ಮರಣವು ಆತನಿಗೆ ಒಂದು ಅಡ್ಡಿ ಮಾಡಲಿಕ್ಕೆ ಆಗಲಿಲ್ಲ. ಮರಣದ ನಂತರ ಇನ್ನೊಂದು ಜೀವನ ಇದೆ ಅನ್ನುವುದನ್ನು ಯೇಸು ಸ್ವಾಮಿ ಈ ಪುನರುತ್ಥಾನದಲ್ಲಿ ಸಾಬೀತುಪಡಿಸಿದರು. ಪ್ರಿಯರೇ, ನಮಗೂ ಕೂಡ ಮರಣ ಅಂತ್ಯ ಅಲ್ಲ, ಮರಣದ ನಂತರ ಇನ್ನೊಂದು ಜೀವನ ಇದೆ ಅಂತ ಹೇಳಿ ಯೇಸುವಿನ ಈ ಪುನರುತ್ಥಾನ ಸಾರಿ ಹೇಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ಏನು ನೆನೆಸ್ತಾರೆ, ಮರಣ ಆದರೆ ಜೀವನ ಮುಗೀತು ಅಂತ ನೆನೆಸ್ತಾರೆ. ಇಲ್ಲ, ಮರಣದಲ್ಲಿ ಜೀವನ ಮುಗ್ದಿಲ್ಲ. ಮರಣದ ನಂತರ ನಮಗೆ ಇನ್ನೊಂದು ಜೀವನ ಇದೆ. ಹಲ್ಲೆಲೂಯಾ. ಅದಕ್ಕೊಂದು ಹಳೆಯ ಹಾಡು ನನಗೆ ನೆನಪು ಬರ್ತಾ ಇದೆ. ಓ ಮಾನವ, ನೀ ಮರೆಯದಿರು, ಈ ಜೀವನ ಸ್ಥಿರವಲ್ಲ, ಜೀವಿತ ಸ್ಥಿರವಲ್ಲ, ಮರಣವು ಜೀವನದ ಕೊನೆ ಅಲ್ಲ. ಮರಣದ ನಂತರ ನಮಗೆ ಇನ್ನೊಂದು ಜೀವನ ಇದೆ ಅನ್ನುವುದನ್ನು ಯೇಸುವಿನ ಪುನರುತ್ಥಾನ ಎತ್ತಿ ಹೇಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಸೋತು ಹೋಗಿದ್ರು, ಶಿಷ್ಯರೆಲ್ಲ ಕುಗ್ಗಿ ಹೋಗಿದ್ರು, ಕಂಗೆಟ್ಟು ಹೋಗಿದ್ರು, ಭರವಸೆ ಕಳ್ಕೊಂಡಿದ್ರು. ಇನ್ನು ಹಳೆ ಕಸಬಿಗೆ ಮೀನು ಹಿಡಿಯೋಕ್ಕೆ ಹೋಗಲಿಕ್ಕೆ ಸರ್ವ ಸಿದ್ಧತೆ ಮಾಡಿಕೊಂಡು ಟ್ರಯಲು ಕೂಡ ಮಾಡಿಬಿಟ್ರು. ಈಗ ಅವರಿಗೆ ಸಿಗ್ತಾ ಇದೆ ಪುನರುತ್ಥಾನದ ಸುದ್ದಿ, ಜೀವದ ಸುದ್ದಿ. ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ಜೀವನ ಮುಗಿದೋಯ್ತು ಅಂತ ಏನಾದರೂ ನೀವು ಫೀಲ್ ಮಾಡ್ತಾ ಇದ್ದೀರಾ, ನನ್ನ ಬಿಸ್ನೆಸ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ ಅಂತ ನೀವೇನಾದರೂ ಫೀಲ್ ಮಾಡ್ಕೊಂಡಿದ್ದೀರಾ, ಇನ್ನು ನನಗೇನಲ್ಲಿ ಭವಿಷ್ಯ ಇದೆ, ನನಗೇನು ಎಲ್ಲಿ ದಾರಿ ಇದೆ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ, ಡೋಂಟ್ ವರಿ, ಕ್ರಿಸ್ತನು ಮರಣವನ್ನು ಜಯಿಸಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದರು ಯೋಹಾನನ ಸುವಾರ್ತೆಯಲ್ಲಿ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಮರಣವನ್ನು ಜಯಿಸಿದ ಕರ್ತನು ಯೇಸು ನಮಗಿದ್ದಾನೆ. ಹಲ್ಲೆಲೂಯಾ. ಮರಣ ಅಂದರೆ ಏನು ಗೊತ್ತಂದ್ರೆ, ಈ ಲೋಕದಲ್ಲಿರುವ ಕಷ್ಟಗಳ ಉನ್ನತ ಶಿಖರ ಮರಣ. ಈ ಲೋಕದಲ್ಲಿರುವ ಎಲ್ಲ ಕಷ್ಟಗಳ ತುಟ್ಟ ತುದಿ ಅಂತ ಹೇಳಿದ್ರೆ ಅದು ಮರಣ. ಒಬ್ಬ ವ್ಯಕ್ತಿಗೆ ಕಷ್ಟ ಎಲ್ಲಿವರೆಗೆ ಬರ್ತದೆ? ಮರಣದವರೆಗೆ ಬರ್ತದೆ. ಮರಣಕ್ಕೆ ಮೇಲೆ ಒಬ್ಬ ವ್ಯಕ್ತಿಗೆ ಈ ಲೋಕದಲ್ಲಿ ಕಷ್ಟ ಕೊಡಲಿಕ್ಕೆ ಆಗಲ್ಲ. ಆ ಮರಣವನ್ನು ಕೂಡ ಯೇಸಪ್ಪ ಜಯಿಸಿದ್ದಾರೆ. ನಿಮಗೆ ಅತಿ ದೊಡ್ಡ ಕಷ್ಟ ಇದೆ ಅಂತ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಅತಿ ದೊಡ್ಡ ಕಷ್ಟವನ್ನು ಕೂಡ ಯೇಸಪ್ಪ ಜಯಿಸಿದ್ದಾರೆ. ಅದಕ್ಕೆ ಲೋಕವನ್ನು ನಾನು ಜಯಿಸಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳಿರೋದು. ಹಲ್ಲೆಲೂಯಾ. ಮರಣವನ್ನು ಜಯಿಸಿದ, ಇಂದಿಗೂ ಜೀವಂತನಾಗಿರುವ ಜೀವ ಸ್ವರೂಪನಾದ ದೇವರನ್ನು ನಾವು ಆರಾಧನೆ ಮಾಡ್ತೇವೆ. ಮರಣವನ್ನು ಜಯಿಸಿದ ಯೇಸು. ಹಲ್ಲೆಲೂಯಾ. ಇವತ್ತಿಗೂ ಜೀವಂತನಾಗಿರುವಂಥ ಯೇಸು. ಒಬ್ಬ ಸತ್ತು ಹೋದ ದೇವರನ್ನು ನಾವು ಆರಾಧನೆ ಮಾಡ್ತಾ ಇಲ್ಲ. ಯೇಸುವಿನ ಸಮಾಧಿ ಇಂದಿಗೂ ತೆರೆಯಲ್ಪಟ್ಟಿದೆ.
ಅಲ್ಲಿಗೆ ಹೋಗಿ ಬಂದವರು ಸಾಕ್ಷಿ ಹೇಳ್ತಾ ಇದ್ದಾರೆ, ಆ ಸಮಾಧಿಯ ಬಳಿಯಲ್ಲಿ ಆತನು ಇಲ್ಲಿಲ್ಲ, ತಾನು ನುಡಿದಂತೆ ಎದ್ದಿದ್ದಾನೆ ಎಂಬಂಥ ವಾಕ್ಯವನ್ನು ವಾಕ್ಯ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾರೆ. ಒಂದು ವೇಳೆ ನಿಮಗೂ ಅವಕಾಶ ಸಿಕ್ಕಿದರೆ ಹೋಗಿ ನೋಡ್ಕೊಂಡು ಬನ್ನಿರಿ. ಇಸ್ರಾಯೇಲ್ ದೇಶದಲ್ಲಿ ಯೆರೂಸಲೇಮಿನಲ್ಲಿ ಇವತ್ತಿಗೂ ಯೇಸುವಿನ ಸಮಾಧಿ ತೆರೆಯಲ್ಪಟ್ಟದ್ದಾಗಿದೆ. ಎಲ್ಲರ ಸಮಾಧಿಗಳು, ಲೋಕದ ಎಲ್ಲರ ಸಮಾಧಿಗಳು ಮುಚ್ಚಲ್ಪಟ್ಟಿದ್ರೆ ಯೇಸುವಿನ ಸಮಾಧಿ ಮಾತ್ರ ತೆರೆಯಲ್ಪಟ್ಟಿದೆ. ಮರಣದ ನಂತರ ಇನ್ನೊಂದು ಜೀವನ ಇದೆ ಅನ್ನೋದನ್ನು ಎತ್ತಿ ಹೇಳ್ತಾ ಇದೆ. ನಿಮ್ಮ ಜೀವನ ಮುಗಿದೋಗಿಲ್ಲ, ಇನ್ನೂ ಭವಿಷ್ಯ ಇದೆ ಅಂತ ಹೇಳಿ ಆ ಸಮಾಧಿ ಸಾರ್ತಾ ಇದೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವನ ಮುಗಿದೋಗಿಲ್ಲ, ನಿಮಗೆ ಭವಿಷ್ಯ ಇದೆ. ನಿಮ್ಮ ಬಿಸ್ನೆಸ್ ಮುಗಿದೋಗಿಲ್ಲ, ನಿಮಗೆ ಭವಿಷ್ಯ ಇದೆ. ನಿಮ್ಮ ಆತ್ಮಿಕ ಜೀವನ ಮುಗಿದೋಗಿಲ್ಲ, ಇನ್ನೂ ಸುಂದರ ಪವಿತ್ರ ಭವಿಷ್ಯ ಇದೆ. ಪರಿಶುದ್ಧ ಜೀವನದ ಭವಿಷ್ಯ ನಿಮಗಿದೆ. ಹಲ್ಲೆಲೂಯಾ. ಮರಣ ಅಂತ್ಯ ಅಂತ ನೆನೆಸ್ತಾರೆ, ಅದನ್ನು ದಾಟಿದ ಒಂದು ಜೀವನ ನಮಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಧೈರ್ಯ ತೆಗೆದುಕೊಳ್ಳುವ, ಮರಣವನ್ನು ಜಯಿಸಿದ ಯೇಸು ನಮ್ಮ ಯೇಸು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲ ಸಮಸ್ಯೆಗಳನ್ನು, ಹೋರಾಟಗಳನ್ನು ಜಯಿಸಿದ ದೇವರು ನಮ್ಮ ಯೇಸು. ಇವತ್ತು ಆ ಜಯವನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕೊರಿಂಥದವರಿಗೆ ಪೌಲನು ಬರೆಯುವಾಗ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಓದ್ತೇವೆ. 1 ಕೊರಿಂಥ 15ನೇ ಅಧ್ಯಾಯ 57ನೇ ವಚನ. 1 ಕೊರಿಂಥ 15:57. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಮೇಲೆ ಹೇಳ್ತಾ ಇರೋದೆಲ್ಲ ಯೇಸುವಿನ ಮರಣ ಪುನರುತ್ಥಾನವನ್ನು, ಮರಣದ ಮೇಲೆ ಯೇಸು ಸ್ವಾಮಿ ಜಯ ಹೊಂದಿದ್ದನ್ನು ಕುರಿತಾಗಿ ಹೇಳ್ತಾ ಬಂದ್ಬಿಟ್ಟು ಕೊನೆಯಲ್ಲಿ ಆ ವಚನ ಈ ರೀತಿಯಾಗಿ ಮುಕ್ತಾಯ ಆಗ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಅಪ್ಪ ಜಯಿಸಿದ ಜಯ ನಮ್ಮ ಜಯ. ಹಲ್ಲೆಲೂಯಾ. ಯೇಸು ಜಯಿಸಿದ ಜಯ ನಮ್ಮ ಜಯ. ಯೇಸು ಮರಣವನ್ನು ಗೆದ್ದಿದ್ದಾರೆ. ಇವತ್ತಿಗೂ ಜೀವಂತವಾಗಿ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಯೇಸು ಸ್ವಾಮಿ ಸಮಾಧಿಯಲ್ಲಿಲ್ಲ, ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೊನೆಯದಾಗಿ ಶಿಷ್ಯರಿಗೆ ಹೇಳಿದಂಥ ಮಾತೇನಂತ ಹೇಳಿದ್ರೆ, ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ಆತ್ಮ ಸಂಬಂಧವಾಗಿ ನಮ್ಮೊಂದಿಗೆ ಏಸಪ್ಪ ಇದ್ದಾರೆ. ಎಲ್ಲಿಗೆ ಹೋದರೂ ಬಂದರೂ ನಾವು ಆತನನ್ನು ಅನುಭವಿಸ್ಬೋದು. ಯಾಕಂದರೆ ಮರಣವನ್ನು ಗೆದ್ದು ಬಂದ ಯೇಸು, ಪುನರುತ್ಥಾನ ಆದ ಯೇಸು ಇವತ್ತು ನಮ್ಮೊಂದಿಗೆ ಎಲ್ಲ ಸಂದರ್ಭದಲ್ಲಿ ಇದ್ದಾನೆ. ನಮಗೆ ಜಯ ಕೊಡುವುದಕ್ಕಾಗಿ, ಯಶಸ್ಸನ್ನು ಕೊಡುವುದಕ್ಕಾಗಿ ನಮ್ಮೊಂದಿಗಿದ್ದಾನೆ. ಯೇಸುವಿನ ಅಂದಿನ ಜಯ ನಮ್ಮ ಜೀವಿತದಲ್ಲಿ ಜಯ. ಹಲ್ಲೆಲೂಯಾ. ಮರಣದ ಮೇಲೆ ಜಯ. ಅದರಿಂದ ಮರಣವೇ ಆದರೂ ನೀವು ಹೆದರಬೇಕಾಗಿಲ್ಲ. ಮರಣವೇ ಆದರೂ ಹೆದರಬೇಕಾಗಿಲ್ಲ. ಯೇಸು ಸ್ವಾಮಿ ಮರಣವನ್ನು ಗೆದ್ದು ಬಂದಿರೋದ್ರಿಂದ ನಮಗೂ ಕೂಡ ಮರಣದ ಆಚೆ ಇನ್ನೊಂದು ಜೀವನ ಇದೆ. ಹಲ್ಲೆಲೂಯಾ. ಅದಕ್ಕೆ ರಕ್ಷಣೆ ಹೊಂದಿದ ದೇವರ ಮಕ್ಕಳು ಎಷ್ಟು ಹಿಂಸೆ ಕೊಟ್ಟರು ಕಂಗೆಟ್ಟು ಹೋಗೋದಿಲ್ಲ, ಕುಗ್ಗಿ ಹೋಗೋದಿಲ್ಲ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 35ನೇ ವಚನದಲ್ಲಿ ಈ ರೀತಿಯಾಗಿ ಓದ್ತೇವೆ. ಹಿಬ್ರಿ 11:35 ಇಬ್ರಿಯ 11:35. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ, ಪ್ರೈಸ್ ಗಾಡ್, ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುತ್ತೇವೆ ಎಂಬ ಭರವಸೆಯಿಂದ ಬಿಡುಗಡೆ ಬೇಡವೆಂದು ಹೇಳಿ, ನೀವು ನಮ್ಮನ್ನು ಬಿಡಿಸಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮನ್ನು ಮುರಿದು ಸಾಯಿಸಿದ್ರೂ ಪರವಾಗಿಲ್ಲ, ನಮ್ಮನ್ನು ಗಾಣಕ್ಕೆ ಕೊಟ್ಟು ಜಜ್ಜಿದ್ರೂ ಪರವಾಗಿಲ್ಲ, ನಮಗೆ ಇನ್ನೊಂದು ಜೀವನ ಇದೆ, ಶ್ರೇಷ್ಠ ಪುನರುತ್ಥಾನ ಇದೆ, ಶ್ರೇಷ್ಠ ಭವಿಷ್ಯ ಇದೆ ಅಂತ ಹೇಳಿ ಮುರಿಸಿಕೊಂಡು ಸತ್ತರು. ಹಲ್ಲೆಲೂಯಾ. ಮರಣದ ನಂತರ ನಮಗಿರುವಂಥ ಇನ್ನೊಂದು ಶ್ರೇಷ್ಠವಾದಂಥ ಭವಿಷ್ಯವನ್ನು ಯೇಸುವಿನ ಪುನರುತ್ಥಾನ ಎತ್ತಿ ಹೇಳ್ತಾ ಇದೆ. ಹಲ್ಲೆಲೂಯಾ. ಮರಣ ಜೀವನದ ಅಂತ್ಯ ಅಲ್ಲ. ಮರಣದ ನಂತರ ನಮಗೆ ಇನ್ನೊಂದು ಉನ್ನತವಾದಂಥ ಭವಿಷ್ಯ ಇದೆ. ಹಲ್ಲೆಲೂಯಾ. ಈ ನಂಬಿಕೆ ನಮ್ಮಲ್ಲಿ ದೇವರು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುವ. ಈ ನಂಬಿಕೆಯನ್ನು ಯಾರಿಗೆಲ್ಲ ಸಿಕ್ಕಿಲ್ವೋ ಅವರೆಲ್ಲರಿಗೂ ಈ ಆಶ್ವಾಸನೆ ಬರಲಿ. ಯೇಸು ಮರಣವನ್ನು ಜಯಿಸಿರೋದು ನಿಜ, ಪುನರುತ್ಥಾನ ಆಗಿರೋದು ನಿಜ. ನಮಗೂ ಕೂಡ ಮರಣದ ನಂತರ ಇನ್ನೊಂದು ಸುಂದರವಾದ ಭವಿಷ್ಯವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಯೇಸುವಿನ ನಾಮದಲ್ಲಿ ಸನ್ನಿಧಾನಕ್ಕೆ ಬರ್ತೇವೆ. ಹೌದು, ಯೇಸು ನಮ್ಮೆಲ್ಲರ ಪಾಪಕ್ಕಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದು ನಿಜ. ಅಷ್ಟೇ
ಆತನ ಪುನರುತ್ಥಾನವು ನಿಜ. ಯೇಸುವಿನ ಪುನರುತ್ಥಾನ ನಿಜಪ್ಪ, ನಾವು ನಂಬ್ತೇವೆ. ಯೇಸು ಮರಣವನ್ನು ಗೆದ್ದು ಬಂದಿರುವುದನ್ನು ನಾವು ನಂಬುತ್ತೇವೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಎಷ್ಟೋ ನಿದರ್ಶನಗಳು ನೋಡ್ತೇವೆ ಸ್ವಾಮಿ. ಯೇಸು ಸ್ವಾಮಿ ಜೊತೆಗಿದ್ದ ಶಿಷ್ಯರು, ಅಪೊಸ್ತಲರು ಯೇಸುವನ್ನು ಮುಖಾಮುಖಿಯಾಗಿ ನೋಡಿದರು. ಹಲ್ಲೆಲೂಯಾ. ನಾವು ನೋಡಿದ್ದೇವೆ, ನಾವು ಸಾಕ್ಷಿಗಳು. ನೀವು ಶಿಲುಬೆಗೆ ಹಾಕಿ ಕೊಂದ, ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದಂತಹ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದ್ದಾನೆ. ನಮ್ಮ ಪರಲೋಕದ ದೇವರು ಎಬ್ಬಿಸಿದ್ದಾನೆ. ಮರಣದಿಂದ ಯೇಸು ಎದ್ದು ಬಂದಿದ್ದಾನೆ. ಇದಕ್ಕೆ ನಾವುಗಳು ಸಾಕ್ಷಿ ಅಂತ ಹೇಳಿ ಅಷ್ಟು ಸದೃಢವಾಗಿ ಹೇಳಿದ್ರಲ್ಲ. ಹೌದು, ನಾವು ನಂಬುತ್ತೇವೆ. ಯೇಸು ಮರಣವನ್ನು ಗೆದ್ದು ಬಂದಿರುವುದು ನಿಜ. ಮರಣವನ್ನು ಗೆದ್ದು ಬಂದಿರುವುದು ನಿಜ. ಹೌದು ಸ್ವಾಮಿ, ನಮಗೊಂದು ಆಶ್ವಾಸನೆ ಉಂಟಾಗಿದೆ. ಮರಣ ಅಂತ್ಯ ಅಲ್ಲ, ಮರಣದ ನಂತರ ಇನ್ನೊಂದು ಭವಿಷ್ಯ ಇದೆ, ಇನ್ನೊಂದು ಶ್ರೇಷ್ಠ ಜೀವನ ಇದೆ. ಹಲ್ಲೆಲೂಯಾ. ಯೇಸು ಗೆದ್ದಿರುವ ಆ ಮರಣದ ಮೇಲಿನ ಜಯ, ಅದು ನಮ್ಮ ಜಯ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಮರಣದ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. ನಾವು ಮರಣದೊಂದಿಗೆ ನಮ್ಮ ಜೀವನ ಮುಗಿದು ಹೋಗುವಂಥದ್ದಲ್ಲ, ಮರಣದ ನಂತರ ಇನ್ನೊಂದು ಶ್ರೇಷ್ಠವಾದ ಜೀವನಕ್ಕೆ ಕರ್ತನ ನಾವು ಕಾಲಿಡುವವರು. ಅಂಥ ಒಂದು ಆಶ್ವಾಸನೆ, ಭರವಸೆ ನಮ್ಮಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಈ ಭರವಸೆ ಯಾರಿಗೆಲ್ಲ ಇಲ್ಲವೋ ಅವ್ರಿಗಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಮರಣದ ನಂತರ ಯೇಸು ಸ್ವಾಮಿ ನೀವು ಕೊಡುವಂಥ ನಿತ್ಯ ಜೀವದ ಕುರಿತಾಗಿ ಕರ್ತನ ಎಲ್ಲರಲ್ಲೂ ಗ್ರಹಿಕೆ ಉಂಟು ಮಾಡು ಸ್ವಾಮಿ. ನೀನು ಮರಣವನ್ನೇ ಜಯಿಸಿದ್ಯಪ್ಪ, ಮರಣದ ನಂತರ ಇರುವಂಥ ಶ್ರೇಷ್ಠ ಜೀವಿತವನ್ನು ಕೊಟ್ಟಿದೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರ ಅನುಭವಕ್ಕೂ ಇದು ಬರಲಿ ಸ್ವಾಮಿ, ಇದು ಬರಲಿ ಅಪ್ಪ. ಈ ಗ್ರಹಿಕೆ ಬರಲಿ, ಈ ನಂಬಿಕೆ ಬರಲಿ. ನೀನು ಮರಣವನ್ನು ಜಯಿಸಿದ ಯೇಸು, ಇವತ್ತಿಗೂ ಜೀವಂತವಾಗಿರುವ ಯೇಸು. ಸತ್ತವನಾದನು, ಆದರೆ ಈಗೋ ಯುಗ ಯುಗಾಂತರಗಳಲ್ಲಿ ಬದುಕೋವನಾಗಿದ್ದೇನೆ ಎಂಬುದಾಗಿ ಹೇಳಿದ ಯೇಸು. ಹಲ್ಲೆಲೂಯಾ. ಮರಣವನ್ನು ಜಯಿಸಿ ಇವತ್ತು ನಮ್ಮೊಂದಿಗೆ ನೀವು ಜೀವಂತವಾಗಿದ್ದೀರಿ ಅನ್ನುವುದನ್ನು ಕರ್ತನೆ ನಮ್ಮ ಅನುಭವದಲ್ಲಿ ನಾವು ಇನ್ನೂ ಹೆಚ್ಚಾಗಿ ರುಚಿ ನೋಡುವಂತೆಯೂ, ಮತ್ತು ಕರ್ತನೆ ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ಜನರು ಕರ್ತನೆ ಈ ಸತ್ಯಾಂಶವನ್ನು ನಂಬುವಂತೆಯೂ ಅವರೆಲ್ಲರಿಗೂ ಕೂಡ ಗ್ರಹಿಕೆಗಳನ್ನು ಕೊಡು ಸ್ವಾಮಿ. ಮನೋನೇತ್ರವನ್ನು ತೆರೆ ಮಾಡು ಸ್ವಾಮಿ. ನಿನ್ನ ಪುನರುತ್ಥಾನವನ್ನು ನಂಬುವಂಥ ನಂಬಿಕೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಯೇಸು ಮರಣವನ್ನು ಗೆದ್ದು ಬಂದಿರುವುದು ನಿಜ, ಯೇಸು ಮರಣವನ್ನು ಜಯಿಸಿ ಬಂದಿರುವುದು ನಿಜ. ಈ ಸತ್ಯಾಂಶವನ್ನು ಗ್ರಹಿಸಲಿಕ್ಕೆ, ಅಂಗೀಕರಿಸಲಿಕ್ಕೆ, ಮರಣದ ನಂತರ ಇರುವ ಪುನರುತ್ಥಾನದ ನಿತ್ಯದ ಶಾಶ್ವತದ ಸೌಭಾಗ್ಯವನ್ನು ಕುರಿತು ಭರವಸೆ ಉಳ್ಳವರಾಗಿರಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ನೀಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಈ ಲೋಕದ ಅತಿ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ಮರಣ. ಆ ಮರಣವನ್ನೇ ನೀವು ಜಯಿಸಿದ್ದೀರಿ ಕರ್ತನೆ. ನಮಗೂ ಕೂಡ ಈ ಲೋಕದಲ್ಲಿ ಬರುವ ಎಲ್ಲ ಕಷ್ಟಗಳ ಮೇಲೆ ಜಯವನ್ನು ಕೊಡುವವನಾಗಿ ಇವತ್ತಿಗೂ ನಮ್ಮೊಂದಿಗಿದ್ದೀರಿ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವಿರೋದ್ರಿಂದ ನಮಗೆ ಜಯ, ನೀವಿರೋದ್ರಿಂದ ಜಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವಿರೋದ್ರಿಂದ ನಮಗೆ ಜಯ. ಹಲ್ಲೆಲೂಯಾ. ನೀವಿರೋದ್ರಿಂದ ನಮಗೆ ಜಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಎಷ್ಟೇ ಹೋರಾಟ ಕಷ್ಟಗಳು ಬಂದರೂ ಜಯ ನಮಗೆ ಜಯ. ಯಾಕೆಂದರೆ ನೀನು ಮರಣವನ್ನು ಜಯಿಸಿದ ಆತನು. ನೀನು ಮರಣವನ್ನು ಜಯಿಸಿರೋದ್ರಿಂದ ಇವತ್ತು ನಮಗೆ ಜಯ. ಹಲ್ಲೆಲೂಯಾ. ಸೈತಾನನ ಮೇಲೆ ಜಯ, ಲೋಕದ ಮೇಲೆ ಜಯ, ಪಾಪದ ಮೇಲೆ ಜಯ, ಶರೀರದ ಇಚ್ಛಾಶೆಗಳ ಮೇಲೆ ಜಯ, ಪಾಪದ ಮೇಲೆ ಜಯ. ನಮಗೆ ಜಯ. ಇವತ್ತು ನಮಗೆ ಜಯ ಸ್ವಾಮಿ, ಜಯದ ಜೀವನ. ಹಲ್ಲೆಲೂಯಾ. ಯೇಸು ನೀವು ಪುನರುತ್ಥಾನ ಆಗಿರೋದ್ರಿಂದ ಆ ಪುನರುತ್ಥಾನದ ಪ್ರಭಾವ ನಮ್ಮಲ್ಲಿ ಪ್ರಕಟ ಆಗ್ತದೆ. ನಾವು ಜಯಶೀಲರಾಗಿದ್ದೇವೆ. ಹಲ್ಲೆಲೂಯಾ. ಪೂರ್ಣ ಜಯಶೀಲರಾಗಿದ್ದೇವೆ. ನಮ್ಮನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾಗಿಯೂ, ಪೂರ್ಣ ಶಕ್ತರಾಗಿ, ಪೂರ್ಣ ಜಯಶಾಲಿಗಳಾಗಿ ಬೆಳಗ್ತೇವೆ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಪುನರುತ್ಥಾನಕ್ಕಾಗಿ ವಂದನೆ ಯೇಸಪ್ಪ. ನಿಮ್ಮ ಪುನರುತ್ಥಾನಕ್ಕಾಗಿ ವಂದನೆ. ನೀವು ಮರಣವನ್ನು ಜಯಿಸಿರುವುದಕ್ಕಾಗಿ ವಂದನೆ, ಲೋಕವನ್ನು ಜಯಿಸಿರುವುದಕ್ಕಾಗಿ ವಂದನೆ, ಪಾಪವನ್ನು ಜಯಿಸಿರುವುದಕ್ಕಾಗಿ ವಂದನೆ, ಅಂಧಕಾರ ದೊರೆತನದ ಮೇಲೆ ಜಯಗಳಿಸಿರುವುದಕ್ಕಾಗಿ ವಂದನೆ ಸ್ವಾಮಿ. ಹಲ್ಲೆಲೂಯಾ. ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳಿದ ಕರ್ತನು ಜಯವನ್ನು ಸಾಧಿಸಿದ್ದಕ್ಕಾಗಿ ವಂದನೆ. ಇವತ್ತು ಆ ಜಯವನ್ನು ನಮ್ಮ ಜೀವಿತದಲ್ಲಿ ಕರ್ತನೆ ನಾವು ಒಬ್ಬೊಬ್ಬರು ಕೂಡ ರುಚಿ ನೋಡುವಂತೆ ನಮ್ಮೊಬ್ಬೊಬ್ಬರಿಗೂ ಅನುಗ್ರಹ ನೀಡಿ, ನಮ್ಮೊಬ್ಬೊಬ್ಬರಿಗೂ ಅನುಗ್ರಹ ನೀಡಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಇವತ್ತು ಹಾಗೆ ಹಾಸನ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಸನ ಜಿಲ್ಲೆಯಲ್ಲಿ ದೇವರ ಕೃಪೆ ಬಲವಾಗಿ ಪ್ರಕಟ ಆಗಲಿ. ಈ ವರ್ಷ ಒಳ್ಳೆ ವ್ಯವಸಾಯ, ಬೇಸಾಯ ನಡೆಯಲಿ. ಈ ವರ್ಷ ಜನರಿಗೆ ಒಳ್ಳೆ ವೃದ್ಧಿ ಆಗಲಿ. ಎಲ್ಲ ದಿನಗೂಲಿ ಕೆಲಸಗಾರರು, ವ್ಯಾಪಾರಸ್ಥರು ಎಲ್ಲರೂ ಕೂಡ ಅಭಿವೃದ್ಧಿಯನ್ನು ಕಾಣಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಹಾಸನ ಜಿಲ್ಲೆಯ ಎಲ್ಲ ಜನತೆಗೂ ರಕ್ಷಣಾ ಅನುಭವ ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ.
ಕೃಪಾ ಸಂಪನ್ನನಾದ ದೇವರೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ಹಾಸನ ಜಿಲ್ಲೆಗೋಸ್ಕರವಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇವೆ. ಹಾಸನ ಜಿಲ್ಲೆಯನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಹಾಸನ ಜಿಲ್ಲೆಯಲ್ಲಿ ಇದುವರೆಗೆ ನೀನು ಮಾಡ್ತಾ ಬಂದಿರುವ ಉಪಕಾರಗಳಿಗಾಗಿ ನಿನಗೆ ವಂದನೆ. ಎಬ್ಬಿಸಿರುವಂಥ ಸೇವಕರುಗಳಿಗಾಗಿ, ಸೇವೆಗಳಿಗಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಈಗಾಗಲೇ ನೀನು ಮಾಡ್ತಿರುವಂಥ ಕಾರ್ಯಗಳಿಗಾಗಿ ವಂದನೆ. ಇನ್ನೂ ಕರ್ತನೆ ನಿನ್ನ ಕೃಪೆ ಅಪರಿಮಿತವಾಗಿ ಇಳಿದು ಬರಲಿ. ಈ ವರ್ಷ ಒಳ್ಳೆ ಮಳೆಯಾಗಿ, ಒಳ್ಳೆ ಬೆಳೆಯಾಗಿ, ಜನರು ಸಮೃದ್ಧಿಯನ್ನು ಕಾಣಲಿಯಪ್ಪ. ದಿನಗೂಲಿ ಕೆಲಸಗಾರರಿಗೆ ಕೆಲಸದ ಅವಕಾಶಗಳು ಉಂಟಾಗಲಿ, ವ್ಯಾಪಾರಸ್ಥರಿಗೆ ಕರ್ತನೆ ಅಭಿವೃದ್ಧಿ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಆಶೀರ್ವದಿಸು. ಅವರೆಲ್ಲರಿಗೂ ಆರೋಗ್ಯ ಸಿಗಲಿಯಪ್ಪ. ಅವರ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಉಂಟಾಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ತನೆ, ನಿನ್ನ ರಕ್ಷಣಾ ಅನುಭವ, ನಿತ್ಯದ ನಿರೀಕ್ಷೆ, ಪರಲೋಕ ಭರವಸೆ ಹಾಸನ ಜಿಲ್ಲೆಯ ಎಲ್ಲ ಜನಸಾಮಾನ್ಯರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಕರ್ತನೆ ದಿನಗೂಲಿ ಕೆಲಸಗಾರರಿಗೆ, ಎಲ್ಲ ಬಿಸ್ನೆಸ್ಮೆನ್ಗಳಿಗೆ ಎಲ್ಲರಿಗೂ ಉಂಟಾಗಲಿ ಸ್ವಾಮಿ. ರಸ್ತೆ ಬದಿ ವ್ಯಾಪಾರಿಗಳಿಗೆ ರಕ್ಷಣಾ ಅನುಭವ ಉಂಟಾಗಲಿ. ನಿನ್ನ ಪ್ರೀತಿಯ ರುಚಿ ಸಿಗಲಿ ಸ್ವಾಮಿ. ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ರಕ್ಷಣಾ ಅನುಭವ ಉಂಟಾಗಲಿ. ಪಾಪ ಕ್ಷಮಾಪಣೆ ನಿಶ್ಚಯ ಉಂಟಾಗಲಿ. ಯೇಸುವಿನ ಪುನರುತ್ಥಾನದಲ್ಲಿ ಅವ್ರಿಗೂ ನಂಬಿಕೆ ಉಂಟಾಗಲಿ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಜಯದ ಅನುಭವನ ಪ್ರತಿಯೊಬ್ಬರು ಹೊಂದಿಕೊಳ್ಳಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಏಕ ಮನಸ್ಸಿನಿಂದ ಹಾಸನ ಜಿಲ್ಲೆ ಎಲ್ಲ ಜನತೆಗೆ ಶುಭ ಹಾರೈಸುತ್ತೇವೆ. ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು ನಮ್ಮ ಕಣ್ಣುಗಳು ಕಾಣುವಂತೆ ನಿನ್ನಲ್ಲಿ ಬೇಡುತ್ತೇವೆ. ಈಗಾಗಲೇ ಇರುವ ಸೇವಕರುಗಳೆಲ್ಲರನ್ನೂ ಕೂಡ ಇನ್ನೂ ಬಲವಾಗಿ ಉಪಯೋಗಿಸು, ಇನ್ನೂ ಮಹಿಮೆಯಾಗಿ ಉಪಯೋಗಿಸು. ಅವ್ರಿಗೆ ಬೇಕಾದ ಸುರಕ್ಷತೆ ಕೊಡಪ್ಪ. ಸೇವೆ ಅಗತ್ಯಗಳನ್ನು ಸಂಧಿಸು ಸ್ವಾಮಿ. ಕಟ್ಟಡ ಬೇಕಾದವರಿಗೆ ಕಟ್ಟಡ ಕೊಡಪ್ಪ. ವಾಹನಗಳು ಬೇಕಾದವರಿಗೆ ವಾಹನಗಳನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಆರಾಧನೆ ಪ್ರತಿಯೊಂದು ಸಭೆಯಲ್ಲೂ ಆರಾಧನೆ ಅಭಿಷೇಕದಿಂದ ತುಂಬಿರಲಿ, ದೈವ ಸಾನ್ನಿಧ್ಯದಿಂದ ತುಂಬಿರಲಿ. ಕರ್ತನೆ, ಬರುವಂಥ ಜನರಿಗೆ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಹಲ್ಲೆಲೂಯ. ಪ್ರತಿಯೊಂದು ಸಭೆಯು ಕರ್ತನೆ ಜನಸಾಮಾನ್ಯರಿಗೆ ಬಿಡುಗಡೆಯ ಕೇಂದ್ರವಾಗಿರಲಿ, ಪರಲೋಕದ ಹೆಬ್ಬಾಗಿಲಾಗಿರಲಿ. ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಹಾಸನ ಜಿಲ್ಲೆಯಲ್ಲಿ ಕರ್ತನೆ ಒಂದೊಂದು ತಾಲೂಕಿನಲ್ಲೂ ಜೀವನ ಉಂಟಾಗಲಿ. ಎಲ್ಲ ಸೇವಕರುಗಳನ್ನು ಆಶೀರ್ವದಿಸಿ. ಸೇವಕರುಗಳಿಗೆ ಸುರಕ್ಷತೆ ಕೊಡಪ್ಪ. ಅವರ ಹೋಗೋಣ ಬರೋಣಗಳಲ್ಲಿ ಅವರಿಗೆ ಬೇಕಾದಂಥ ಕೃಪೆಯನ್ನು ಕೊಟ್ಟು ಕರ್ತನೆ ಅವ್ರನ್ನ ಸುರಕ್ಷಿತವಾಗಿ ನಡೆಸು. ಎಲ್ಲ ಕೇಡು ಗಂಡಾಂತರಗಳಿಗೆ ತಪ್ಪಿಸು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡ್ತೇನೆ ಸ್ವಾಮಿ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು. ನಿನ್ನ ಸ್ವಸ್ಥತೆಯ ಶಕ್ತಿ ಕರ್ತನೆ ಪ್ರತಿಯೊಬ್ಬರನ್ನು ಆವರಿಸಲಿ. ಹೋಗೋಣ ಬರೋಣಗಳಲ್ಲಿ ಸುರಕ್ಷತೆ ಕೊಡಪ್ಪ. ಈ ದಿನ ಕರ್ತನೆ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ, ಸಮಾಧಾನದ ದಿನ ಅಂತ ಘೋಷಣೆ ಮಾಡ್ತೇವೆ, ನಿನ್ನ ಕೃಪೆಯ ದಿನ ಅಂತ ಘೋಷಣೆ ಮಾಡ್ತೇವೆ, ಯಶಸ್ಸಿನ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ನೀವು ಹಾಗೆ ನಮ್ಮನ್ನು ಕರೆ ಹಿಡಿದು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.